ಓಂ ಜಾತವೇದಸೇ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಿಷತತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿವಾಹ, ಮದುವೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಾವಿಡುವಂತಹ ಒಂದು ದೊಡ್ಡ ಹೆಜ್ಜೆ. ಜೀವನ ಪೂರ್ತಿ ಸುಖನ ದುಃಖನ ಅಂತ ನಿರ್ಧಾರ ಮಾಡುವಂಥದ್ದು ವಿವಾಹ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ವಿವಾಹವನ್ನು ಮಾಡಬೇಕಾದ್ರೆ ನೀವು ನೋಡಲೇಬೇಕಾಗಿರ್ತಕ್ಕಂಥ ಮುಖ್ಯವಾದ ಲಕ್ಷಣಗಳು ಹಾಗೂ ಜಾತಕ ಹೇಗಿರಬೇಕು. ಬರೀ ಹೆಸರು ಬಲವನ್ನು ನೋಡಿ ಡಿಸೈಡ್ ಮಾಡೋದಲ್ಲ. ಗಣಕೂಟ ಬಂತು, 36ಕ್ಕೆ 31 ಬಂತು, 25 ಬಂತು ಅಂತ ಮದುವೆ ಮಾಡೋದಲ್ಲ. ಗಣಕೂಟಗಳು ಕಡಿಮೆ ಇದ್ದರೂ ಕೂಡ ವಿವಾಹ ಮಾಡಬಹುದು. ಆ ರೀತಿಯಾಗಿ ಎಷ್ಟೋ ಜಾತಕಗಳು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಗನಿಗೋ ಮಗಳಿಗೋ ವಿವಾಹ ಮಾಡ್ತಾ ಇದ್ದೀರಾ, ಮದುವೆ ಮಾಡ್ತಾ ಇದ್ದೀರಾ, ಹಾಗಾದರೆ ಬಹಳ ಮುಖ್ಯವಾಗಿ ಅವರ ಜಾತಕವನ್ನು ನೀವು ತೋರಿಸ್ಕೊಳ್ಳೇಬೇಕು. ಜಾತಕದ ನಿರ್ಧಾರ ಅವರ ಜೀವನಕ್ಕೆ ಒಂದು ಒಳ್ಳೆಯ ಹೆಜ್ಜೆ ಅಂತ ಅನ್ಬೋದು. ಸರಿ, ಹಾಗಾದರೆ ಪ್ರಮುಖ ಲಕ್ಷಣಗಳು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೊಂದು ಸೀರೀಸು, ಸುಮಾರು 5ರಿಂದ 7 ವಿಡಿಯೋಸ್ ಇದಾಗತ್ತೆ. ಪ್ರತಿಯೊಂದು ವಿಡಿಯೋಸು ಕೂಡ ತಂದೆ ತಾಯಿಯಂದರು ಖಚಿತವಾಗಲೂ ನೋಡಲೇಬೇಕಾಗತ್ತೆ. ಸರಿ, ಹಾಗಾದರೆ ವಿವಾಹ ಜೀವನ, ಮೂಲ ಜಾತಕ ಅಂತ ಬಂದಾಗ ಲಗ್ನ ಅಂತ ತಗೊಳ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ರಾಶಿ ಇದು, ನನ್ನ ನಕ್ಷತ್ರ ಇದು, ದೇವಸ್ಥಾನದಲ್ಲಿ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ತಾ ಇರ್ತೀರ. ಆದರೆ ರಾಶಿಯಿಂದ ನಾವು ವಿವಾಹವನ್ನು ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ, ಮದುವೆ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ಮದುವೆಗೆ ಮುಂಚೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ತಿಳ್ಕೊಳ್ಳಿ. ಯಾವ್ಯಾವ ಪಾಯಿಂಟ್ಸನ್ನು ನೀವು ತಿಳ್ಕೋಬೇಕು ಅನ್ನುವಂಥದ್ದನ್ನು ನಾನು ತಿಳಿಸ್ತಾ ಬರ್ತೇನೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲು ವಿಡಿಯೋ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ, ಆಮೇಲೆ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಲಗ್ನ ಅನ್ನುವಂಥದ್ದು ಬಹಳ ಮುಖ್ಯ. ಲಗ್ನ ಅಂದರೆ ತನುಭಾವ, ಅಂದರೆ ಶರೀರ ಭಾವ. ಹೇಗಿರುತ್ತೆ ಒಬ್ಬ ಹುಡುಗನ ಶರೀರ ಹೇಗಿರುತ್ತೆ, ಹುಡುಗಿಯ ಶರೀರ ಹೇಗಿರುತ್ತೆ, ಆರೋಗ್ಯವಾಗಿರುತ್ತಾ, ಗಟ್ಟಿಯಾಗಿರುತ್ತಾ, ಏನಾದರೂ ತೊಂದರೆಗಳಿದೆಯಾ ಅನ್ನುವಂಥದ್ದು ಲಗ್ನ ಭಾವ. ಹಾಗೂ ಚಂದ್ರ, ಚಂದ್ರ ಅಂದರೆ ಮನಃಕಾರಕ, ಮನಸ್ಸಿಗೆ ಅಧಿಪತಿ. ಒಂದು ಶರೀರ, ಇನ್ನೊಂದು ಮನಸ್ಸು, ಇನ್ನೊಂದು ಶುಕ್ರ ಅಂದರೆ ಕಳತ್ರಕಾರಕ. ಮದುವೆಗೆ ಅಧಿಪತಿ ಯಾರು? ಶುಕ್ರ. ಈ 3 ಗ್ರಹಗಳನ್ನು ನೋಡಿ ನಿರ್ಧಾರ ಮಾಡುವಂಥದ್ದು ಮೊದಲನೇ ಪಾಯಿಂಟ್. ಅಂದರೆ ನಿಮ್ಮ ಈಗ ಹುಡುಗಿಗೆ ನೀವು ಹುಡುಗನನ್ನು ನೋಡ್ತಾ ಇದ್ದೀರಿ ಅಂದರೆ ಹುಡುಗನ ಜಾತಕದಲ್ಲಿ ಲಗ್ನ ಎಷ್ಟು ಸ್ಟ್ರಾಂಗ್ ಆಗಿದೆ, ಮೊದಲನೇ ಪ್ರಶ್ನೆ. ಎರಡನೇದು ಅವನ ಮನಸ್ಥಿತಿ ಹೇಗಿದೆ, ಚಂದ್ರನ ಪ್ರಭಾವ, ಚಂದ್ರನ ಸ್ಥಾನ. ಮತ್ತೆ ವಿವಾಹ ಅವನಿಗೆ ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು ನೋಡೋದಾದ್ರೆ ಕಳತ್ರಕಾರಕ ಅಂದರೆ ಶುಕ್ರ. ಈ 3 ನೋಡಬೇಕು. ಇದರ ಜೊತೆಗೆ ಇವೆಲ್ಲವೂ ಪ್ರಬಲವಾಗಿದ್ದರೆ, ಈ 3 ಚೆನ್ನಾಗಿತ್ತು ಅಂತಂದರೆ ಫಸ್ಟ್ ಸ್ಟೆಪ್ ನಮಗೆ ಸಕ್ಸಸ್ ಅಂತ ಅರ್ಥ ಹುಡುಗನ ಜಾತಕದಲ್ಲಿ. ಅಥವಾ ನಿಮ್ಮ ಹುಡುಗನ ನೋಡ್ತಾ ಇದ್ರೆ ಹುಡುಗಿ ಜಾತಕದಲ್ಲಿ ಇದು ಫಸ್ಟ್ ಸ್ಟೆಪ್ಪು ಸಕ್ಸಸ್ ಅಂತ. ಇದ್ರ ಜೊತೆಗೆ ವಿವಾಹ ಜೀವನಕ್ಕೆ ಅಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಬೇಕು. ಯಾವ್ದು? ವಿವಾಹ ಸ್ಥಾನಗಳು. ಒಂದು ವಿವಾಹಕಾರಕ ಶುಕ್ರ, ಇನ್ನೊಂದು ಮನೋಕಾರಕ ಚಂದ್ರ, ಇನ್ನೊಂದು ಶರೀರ ಸ್ಥಾನ, ತನುಸ್ಥಾನಕ ಅಧಿಪತಿ ಲಗ್ನ. ಇದಲ್ಲದೆ 1ನೇ ಮನೆ ಅಂದರೆ ಲಗ್ನ, 2ನೇ ಮನೆಯನ್ನು ನಾವು ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ಈ 3 ನೋಡಬೇಕಾಗುತ್ತೆ. ಅಂದರೆ ಹುಡುಗ ಅಥವಾ ಹುಡುಗಿಯ ಕುಟುಂಬ ಹೇಗಿದೆ, ನಿಮ್ಮ ಕುಟುಂಬಕ್ಕೆ ಬಂದ ಮೇಲೆ ಅಥವಾ ನಿಮ್ಮ ಮಗಳು ಆ ಕುಟುಂಬಕ್ಕೆ ಹೋದ್ಮೇಲೆ ಅವರು ಕುಟುಂಬದ ಜೊತೆ ಅನ್ಯೋನ್ಯವಾಗಿ ಇರ್ತಾರಾ ಇಲ್ವಾ ಅನ್ನುವಂಥದ್ದು 2ನೇ ಪ್ರಶ್ನೆ. ಮತ್ತೆ ವಾಕ್ಸ್ಥಾನ ಹೇಗಿದೆ, ಮಾತು ರ್ಯಾಶ್ ಆಗಿದೆಯಾ, ಕೆಟ್ಟ ಮಾತು ಮಾತಾಡ್ತಾರಾ, ಸಾತ್ವಿಕವಾದಂಥ ಮನುಷ್ಯನ, ಸಾತ್ವಿಕವಾದಂಥ ಹೆಣ್ಣು ಮಗಳ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಆಮೇಲೆ ಧನಸ್ಥಾನ, ಈಗ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಟ್ರಿ ಅಂತಂದರೆ ಆ ಹುಡುಗ ಸ್ವಲ್ಪ ಧನವಂತನಾಗ್ತಾನ, ಹಣದಲ್ಲಿ ಸ್ವಲ್ಪ ಐಶ್ವರ್ಯವಂತನಾಗ್ತಾನ ಅಂತ ತಿಳ್ಕೊಬೇಕು. ಈ 3 ಕೂಡ 2ನೇ ಮನೆ ಆಗುತ್ತೆ. ಜೊತೆಗೆ 4ನೇ ಮನೆ ಸುಖಸ್ಥಾನ, ಗಂಡ ಹೆಂಡತಿ ಸುಖವಾಗಿರ್ತಾರ ದುಃಖವಾಗಿರ್ತಾರ ಅಂತ ತಿಳ್ಕೊಳ್ಬೇಕಂದ್ರೆ 4ನೇ ಸ್ಥಾನ ಬಹು ಮುಖ್ಯ, ಬಹಳ ವಿಶೇಷ, ಇಂಪಾರ್ಟೆಂಟು ಹೌದು. ಅದು ಬಿಟ್ಟರೆ 7ನೇ ಮನೆ ವಿವಾಹ ಸ್ಥಾನಾಧಿಪತಿ. ಮದುವೆ ಆದಮೇಲೆ ಗಂಡ ಹೆಂಡತಿ ತಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನು ಹೊಂದುತ್ತಾರೆ, ಮಧ್ಯದಲ್ಲೇ ಕಟ್ಟಾಗ್ಬಿಡುತ್ತಾ
ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪ್ರಾಣ ತೊಂದರೆ ಆಗುತ್ತಾ, ಇವೆಲ್ಲವನ್ನು ನಾವು 7th ಹೌಸ್ ನೋಡಿ ಡಿಸೈಡ್ ಮಾಡಬೇಕು. ಅದು 8th ಹೌಸ್ಗೂ ಕೂಡ ಅಪ್ಲೈ ಆಗುತ್ತೆ. ಮಾಂಗಲ್ಯ ಸ್ಥಾನ ಅಂತ ಆಡಭಾಷೆಯಲ್ಲಿ ಕರಿತೀವಿ. 8ನೇ ಮನೆ ಆಯುಷ್ಯ ಸ್ಥಾನ, ಆಯುಷ್ಯ ಪ್ರಮಾಣವನ್ನು ತಿಳ್ಕೋಬೇಕು. ಆಮೇಲೆ 12ನೇ ಮನೆ ಅಂದರೆ ಶಯನ ಸುಖ, ಅವರಿಬ್ಬರಲ್ಲಿ ಶಯನ ಸುಖ ಇರುತ್ತಾ ಇಲ್ವಾ ಅಂತ ನಾವು ಡಿಸಿಷನ್ ತಗೋಬೇಕು. ಇಷ್ಟು ಸ್ಥಾನಗಳನ್ನು, ಭಾವಗಳನ್ನು ನೋಡಿ ನಾವು ಸೆಕೆಂಡ್ ಸ್ಟೆಪ್ಪನ್ನು ನಾವು ಕನ್ಸಿಡರ್ ಮಾಡಬೇಕು. ಅದ್ರ ಜೊತೆಗೆ ಈ ಎಲ್ಲ ಭಾವಗಳನ್ನು, ಸ್ಥಾನಗಳನ್ನು ಲಗ್ನ, ಚಂದ್ರ, ಶುಕ್ರರಿಂದ ನಿರ್ಣಯಿಸಬೇಕು. ಅಂದರೆ ಈ 1, 2, 4, 7, 8, 12ನೇ ಮನೆಗಳು ಲಗ್ನದಿಂದ, ಇಷ್ಟೂ ಮನೆಗಳನ್ನು ಚಂದ್ರ, ಶುಕ್ರ ಹಾಗೂ ಲಗ್ನದಿಂದ ನಾವು ಅನಲೈಸಿಸ್ ಮಾಡಿ ಅದು ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ ಅಂತ ತಿಳ್ಕೊಳ್ಬೇಕು. ಇದು 3ನೇ ಸ್ಟೆಪ್ ಆಗುತ್ತೆ. ಸರಿ, ಹಾಗಾದರೆ ಲಗ್ನ ಭಾವ ಏನೇನು ಹೇಳುತ್ತೆ? ತನ್ನ ಗುಣಗಳು ಮತ್ತು ತನ್ನ ಸುಖ ಇವುಗಳನ್ನು ಸೂಚಿಸುತ್ತೆ. ಯಾವುದು? ಲಗ್ನ ಭಾವ. ಮೊದಲನೇ ಮನೆ ಕುಟುಂಬ ಸ್ಥಾನ ನಿಮಗೆ ಕುಟುಂಬದ ಸೌಖ್ಯವನ್ನು ಡಿಸೈಡ್ ಮಾಡುತ್ತೆ. ಸುಖ ಭಾವ ವೈವಾಹಿಕ ಸುಖ. ಕಳತ್ರ ಭಾವ ಪತಿ ಪತ್ನಿ ಸುಖ ಮತ್ತು ದುಃಖಗಳನ್ನು ಅದು ತಿಳಿಸುತ್ತೆ. ಮಾಂಗಲ್ಯ ಭಾವ ಇದರಿಂದ ಪತಿ ಪತ್ನಿಯರ ಆಯುಷ್ಯ ಡಿಸೈಡ್ ಆಗುತ್ತೆ. ವ್ಯಯಭಾವ ಶಯನ ಸುಖ, ಪತಿ ಪತ್ನಿಯರಲ್ಲಿ ಪ್ರೀತಿ ಪ್ರೇಮಗಳನ್ನು ಸೂಚಿಸುತ್ತೆ. ಆಯ್ತಲ್ಲ, 3ನೇ ಸ್ಟೆಪ್ಪನ್ನು ಕ್ಲಿಯರ್ ಮಾಡ್ಕೊಂಡ್ವಿ. ಇದಾದ ಮೇಲೆ ಈ 1, 2, 4, 8, 12, 7 ಈ ಭಾವಗಳಲ್ಲಿ ಶುಕ್ರ ಗ್ರಹಗಳೇ ಸ್ಥಿತರಾದಾಗ ವಿವಾಹ ಜೀವನವು ಬಹಳ ಸುಖವಾಗಿರುತ್ತೆ. ಇದು 4th ಸ್ಟೆಪ್ಪು. ನೀವು ಮೂಲ ಜಾತಕದಲ್ಲಿ ನೋಡಬೇಕು. ನಿಮ್ಮ ಮಗಳಿಗೋ ಅಥವಾ ನಿಮ್ಮ ಮಗನಿಗೋ ಹೆಣ್ಣು ಹುಡುಕ್ತಾ ಇದ್ದೀರಾ ಅಥವಾ ಗಂಡು ಹುಡುಕ್ತಾ ಇದ್ದೀರಾ ಅಂದರೆ ಪರಸ್ಪರ ಅವರ ಒಂದು ಲಗ್ನ ಕುಂಡಲಿಯಲ್ಲಿ, ಭಾವ ಕುಂಡಲಿಯಲ್ಲಿ 1ನೇ ಮನೆಯಲ್ಲೋ ಅಂದರೆ ಲಗ್ನದಲ್ಲೋ ಅಥವಾ 2ನೇ ಮನೆಯಲ್ಲೋ ಅಥವಾ 4ನೇ ಮನೆಯಲ್ಲೋ 7ನೇ ಮನೆಯಲ್ಲೋ 8ನೇ ಮನೆಯಲ್ಲೋ 12ನೇ ಮನೆಯಲ್ಲೋ ಶುಕ್ರನೇ ಕೂತಿದ್ದ ಅಂತಂದರೆ ಅಲ್ಲಿಗೆ ವಿವಾಹ ಅತ್ಯಂತ ಶುಭ, ಸುಖವಾಗಿರುತ್ತೆ. ಇದಿಲ್ಲ ಅಂದರೆ ಅದರದ್ದು ಆಪೋಸಿಟ್, ನೆಗೆಟಿವ್. ಹಾಗಾಗಿ ಮೂಲ ಜಾತಕವನ್ನು ನೋಡಿ ವಿವಾಹ ನಿಶ್ಚಯಿಸಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಭಾವಗಳಲ್ಲಿ ಅಶುಭ ಗ್ರಹ, ಪೀಡಿತ, ನೀಚ, ವಕ್ರಿ, ಅಸ್ತಂಗತ ಗ್ರಹಗಳು ಸ್ಥಿತವಾದರೆ ವಿವಾಹ ಜೀವನಕ್ಕೆ ಮತ್ತು ಅವರು ಅಭಿವೃದ್ಧಿಗೆ ಜೊತೆಗೆ ಎಲ್ಲ ಥರದ ಸುಖ ಸೌಖ್ಯಕ್ಕೆ ಬಹಳಷ್ಟು ಏರುಪೇರಾಗಿ ದುಃಖಗಳನ್ನು ಅನುಭವಿಸ್ತಾರೆ. 4th ಸ್ಟೆಪ್ ಎಷ್ಟು ಕ್ಲಿಯರ್ ಆಗಿದೆ ನೋಡಿದ್ರೆ, ಇದು ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ಇನ್ನು 5ನೇದು ಈ ಭಾವಗಳಲ್ಲಿ ಅಂದರೆ ನಾನು ಹೇಳಿದ್ನಲ್ಲ ಲಗ್ನ, ನಿಮ್ಗೆ ಅರ್ಥ ಆಗದೆ ಹೋಗ್ಬೋದು. ವಿಡಿಯೋ ಮಾಡಬೇಕಾದ್ರೆ ಅಲ್ಲ ಗುರುಗಳೇ ನೀವೇನೇನೋ ಭಾವ ಅಂತೀರಾ, 1ನೇ ಮನೆ ಅಂತೀರಾ, 2ನೇ ಮನೆ ಅಂತೀರಾ, ಅರ್ಥ ಆಗ್ತಿಲ್ಲ. ನೀವು ನೋಟ್ ಮಾಡ್ಕೋಬೇಕಿದೆಲ್ಲ. ನೋಟ್ ಮಾಡಿಟ್ಕೊಂಡು ಜ್ಯೋತಿಷ್ಯರ ಹತ್ರ ಹೋದಾಗ ಅವರ ಬಳಿ ಈ ಕ್ವೆಶನ್ಸನ್ನು ಕೇಳಿ ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ವಿವಾಹ ನಿಶ್ಚಯಿಸಬೇಕು. ಈ ಭಾವಗಳಲ್ಲಿಯೇ ಶುಭ ಅಶುಭ ಗ್ರಹಗಳಿದ್ದರೂ ಸಹ ಏನಾದರೂ ಪರಿಹಾರಗಳಿತ್ತು ಅಂತಂದರೆ ಆ ಪರಿಹಾರಗಳು ಮಾಡಿಕೊಂಡು ವಿವಾಹ ಮಾಡ್ಕೊಳ್ಳೋದು ಶುಭ. ವಿವಾಹ ಜೀವನಕ್ಕೆ ಶುಭ ಗ್ರಹಗಳು ಯಾರ್ಯಾರು ಅಂದರೆ ಚಂದ್ರ, ಗುರು ಹಾಗೂ ಶುಕ್ರ. ಜನ್ಮಜಾತಕದಲ್ಲಿ ಚಂದ್ರ, ಗುರು, ಶುಕ್ರ ಚೆನ್ನಾಗಿದ್ದು ಬಿಟ್ರೆ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಸಂತೋಷವಾಗಿ ಕನ್ಯಾದಾನ ಮಾಡಿಕೊಡ್ಬೋದು, ಸಂತೋಷವಾಗಿ ಕನ್ಯಾದಾನ ತಗೋಬೋದು. ಚಂದ್ರ, ಗುರು, ಶುಕ್ರ ಚೆನ್ನಾಗಿದ್ದು ಬಿಟ್ರೆ. ಈ 3 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಚೆನ್ನಾಗಿಲ್ಲ ಅಂದರೂ ಪರಿಹಾರ ಮಾಡಲೇಬೇಕು, ಶತಸಿದ್ಧ. ವಿವಾಹಕ್ಕೆ ಅಡ್ಡಿ ಮಾಡುವಂಥವರು ಅಥವಾ ಸಮಸ್ಯೆ ಮಾಡುವಂತಹ ಗ್ರಹಗಳು ಯಾವುದು ಅಂದರೆ 1 ರವಿ, ರಾಹು, ಶನಿ. ರವಿಗ್ರಹ, ರಾಹುಗ್ರಹ, ಶನಿಗ್ರಹ ಈ 3 ಗ್ರಹ ಯಾವುದಾದ್ರು ಒಂದು ಗ್ರಹ ಲಗ್ನದಿಂದ 2ನೇ ಮನೆನೋ 7ನೇ ಮನೆನೋ 4ನೇ ಮನೆನೋ ಅಥವಾ 8ನೇ ಮನೆನೋ 12ನೇ ಮನೆನೋ ಆವರಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ವಿವಾಹಕ್ಕೆ ಸುಖ ಸಂತೋಷ ಇರಲ್ಲ, ದುಃಖ ಅನ್ನುವಂಥದ್ದು ತಿಳಿವು. ಸಂದರ್ಭಾನುಸಾರ ಗ್ರಹಗಳಿಗೆ ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮಿತ್ರ ಕ್ಷೇತ್ರದಲ್ಲಿದ್ದರೆ ಆ ಥರದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ. ಈಗ ವಿಶೇಷವಾಗಿ ನಾವು ಕರ್ಕಾಟಕ ಲಗ್ನದ ಒಂದು ಜಾತಕ ತಗೊಳ್ಳೋಣ. ಒಂದು ಹುಡುಗಿ ಜಾತಕ ಕರ್ಕಾಟಕ ಲಗ್ನ ಅಂತ ತಗೊಳ್ಳೋಣ. 4ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾರೆ. 4ನೇ ಮನೆಯಲ್ಲಿ ಶನಿ ಇದ್ರೆ ಮುಗೀತಲ್ಲಿ, ಸುಖ ಇಲ್ಲ. ಹೆಣ್ಣು ಮಗಳು ಮದುವೆ ಮಾಡ್ಕೊಂಡ್ರೆ ಹೆಣ್ಣು ಮಗಳಿಗೆ ಸುಖ ಇಲ್ಲ ಅಂತ ಡಿಸೈಡೆಡ್ ಆಯಿತು ನಮ್ಮ ಫಸ್ಟ್ ಸ್ಟೆಪ್ಪಲ್ಲಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತಲ್ಲಿ. ಆದರೆ ಅದೇ 4ನೇ ಮನೆ ಶನಿ ತುಲಾ ರಾಶಿಯಲ್ಲಿ ಇರ್ತಾರಲ್ಲ, ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅದು ಎಕ್ಸೆಂಪ್ಷನ್ಸ್ ಆಗುತ್ತೆ.
100% ಅವ್ರಿಗೆ ಪಾಸಿಟಿವ್ ಫಲ ಕೊಟ್ಟು ಅತ್ಯಂತ ಸಂತೋಷ ಇರುತ್ತೆ. ಸುಖ ಸ್ಥಾನ ಕೆಟ್ಟಿರಲ್ಲ. ಇದನ್ನು ನಾವು ಮೂಲ ಜಾತಕದಲ್ಲಿ ಅನಾಲಿಸಿಸ್ ಮಾಡಬೇಕು. ಇದರ ಜೊತೆಗೆ ಶುಭಾಶುಭ ಫಲಗಳು, ವೈವಾಹಿಕ ಜೀವನದಲ್ಲಿ ಶುಭಾಶುಭ ಫಲಗಳು ಹೇಗಿರುತ್ತೆ, ಅದರ ಜೊತೆಗೆ ಬೇಸಿಕ್ ಅಸ್ಟ್ರಾಲಜಿನ ನಾವು ಆ್ಯಡ್ ಮಾಡಿಕೊಂಡು 20% ಮಾತ್ರ, ಅದೇನು 80% ನಮಗೆ ಸಂಪೂರ್ಣವಾಗಿ ಹೈಯರ್ ಅಸ್ಟ್ರಾಲಜಿ ಅಥವಾ ವೇದಿಕ್ ಅಸ್ಟ್ರಾಲಜಿನ ನೋಡಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆತ್ರಪಟ್ಟು ವಿವಾಹ ಮಾಡುವಂಥದ್ದು ಉತ್ತಮ ಅಲ್ಲ. ವಿವಾಹವಾದ ಮೇಲೂ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರೆ ಮೂಲ ಜಾತಕವನ್ನು ತೋರಿಸ್ಕೊಂಡು ಈ ಕಾಂಬಿನೇಷನ್ ಏನಾದರೂ ಇತ್ತಂದ್ರೆ ಖಂಡಿತವಾಗ್ಲೂ ಪರಿಹಾರಗಳನ್ನು ಮಾಡಿಕೊಂಡ್ರೆ ಉತ್ತಮ ಜೀವನ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಅಕಸ್ಮಾತ್ ಕುಜ ಹಾಗೂ ಕೇತು ಅತ್ಯಂತ ತೊಂದರೆ ಕೊಡುವಂತಹ ಗ್ರಹಗಳು. ಕುಜ ಮತ್ತು ಕೇತು. ಕುಜ ವೆರಿ ಡೇಂಜರಸ್. ರಾಶಿಯಲ್ಲೋ ಅಂದರೆ ಲಗ್ನದಲ್ಲೋ, 2ನೇ ಮನೆಯಲ್ಲೋ, 4, 7, 8, 12ರಲ್ಲೇನಾದರೂ ಕುಜ ಇತ್ತು ಅಂದರೆ ಖಂಡಿತವಾಗಲೂ ವೈವಾಹಿಕ ಜೀವನ ಹಾಳಾಗುತ್ತೆ. ತನ್ಮೂಲಕ ವಧುವರರಂದರೆ ದಂಪತಿಗಳು, ಸತಿಪತಿಗಳಿಬ್ಬರು ಸುಖವಾಗಿರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಇನ್ನು ಬುಧ ಬಂದು ಕೆಟ್ಟ ಗ್ರಹದ ಜೊತೆಗೆ ಸೇರಿಕೊಂಡ್ರೆ ಕೆಟ್ಟ ಫಲ, ಒಳ್ಳೆ ಗ್ರಹದ ಜೊತೆಗೆ ಸೇರಿಕೊಂಡ್ರೆ ಒಳ್ಳೆ ಫಲ. ಅದು ಯಾವ ಗ್ರಹದ ಜೊತೆಗೆ ಸೇರುತ್ತೆ ಅನ್ನುವಂಥದ್ದನ್ನ ಮೂಲ ಜಾತಕವನ್ನು ನೋಡಿ ಡಿಸೈಡ್ ಮಾಡಬೇಕು. ಇದು 5ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಈ ಫಸ್ಟ್ ವಿವಾಹದ ಸೀರೀಸಲ್ಲಿ ನಾನೇನು 5ರಿಂದ 7 ವಿಡಿಯೋ ಮಾಡ್ತೀನಿ. ಅದರಲ್ಲಿ ಮೊದಲನೇ ವಿಡಿಯೋ ಇದಾಗಿದ್ದು. ಇದರಲ್ಲಿ ಈ ಫಸ್ಟ್ ಸೀರೀಸಲ್ಲಿ ನೀವು ಯಾವ್ಯಾವುದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂಥದ್ದನ್ನ ನೀವು ಅನಾಲಿಸಿಸ್ ಮಾಡಬೇಕು ಅಂದರೆ ಇದೆಲ್ಲ ನೋಟ್ ಮಾಡಿಕೊಂಡು ಮೂಲ ಜಾತಕವನ್ನು ತಗೊಂಡು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಅದರ ಬಗ್ಗೆ ತಿಳ್ಕೊಂಡ್ರೆ ಖಂಡಿತವಾಗಲೂ ಭಗವಂತ ನಿಮ್ಮ ಮಕ್ಕಳಿಗೆ ಉತ್ತಮ ವಿವಾಹ ಜೀವನವನ್ನು ಕೊಡ್ತಾನೆ. ಅವರ ಜೀವನದಲ್ಲಿ ಅತ್ಯಂತ ಸಂತೋಷ, ಮಕ್ಕಳೆತ್ಕೊಂಡು ಪ್ರೀತಿ ಪಾತ್ರರಿಂದ ಸಂತೋಷವಾಗಿದ್ದು ಸುಖಮಯ ಜೀವನವನ್ನು ಕಾಣೋದ್ರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ. ನೆನಪಿರಲಿ, ನೆಗೆಟಿವ್ ಇದ್ರೂ ಕೂಡ ಕೆಲವೊಂದ್ಸಲ ಎಕ್ಸಂಪ್ಷನ್ಸ್ ಆಗುತ್ತೆ. ಎಕ್ಸಂಪ್ಷನ್ಸ್ ಆಗಿಲ್ಲ ಅಂದರೆ ಕೆಲವೊಂದ್ಸಲ ಪರಿಹಾರ ಇರುತ್ತೆ, ಕೆಲವೊಂದಕ್ಕೆ ಪರಿಹಾರವೇ ಇರೋದಿಲ್ಲ. ಅಂಥದ್ದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಹುಡುಗ ಅಥವಾ ಹುಡುಗಿಯನ್ನು ಹುಡುಕೋದಕ್ಕೆ ನೀವು ಪ್ರಯತ್ನ ಪಡಬೇಕು. ತಿಳ್ಕೊಂಡ್ರಲ್ಲ ಮೂಲ ಜಾತಕದ ಒಂದು ವಿವಾಹ ಬಲಿಷ್ಠವಾದಂಥ ಫಲದ ವಿಚಾರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.